ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಮೀನ ರಾಶಿಯ 2026 ಆಗಸ್ಟ್ ತಿಂಗಳ ಮಾಸಿಕ ಭವಿಷ್ಯವನ್ನ ನೋಡೋಣ. ಇಲ್ಲಿ ಈ ಒಂದು ಮೀನ ರಾಶಿಯವರ ಮನೆಯಲ್ಲಿ ಮಾನಸಿಕವಾದಂತಹ ವ್ಯತ್ಯಯಗಳಾಗುವಂಥದ್ದು, ಕುಟುಂಬದಲ್ಲಿ ಕಲಹಗಳು, ಮನಸ್ತಾಪಗಳು ಮತ್ತೆ ಎಲ್ಲಾ ಕೆಲಸಗಳ ಅಡ್ಡಿ ಆತಂಕಗಳು ಬರುವಂತದ್ದು. ಆದರೆ ಮಿತ್ರರ ಸಹಾಯದಿಂದ ಉತ್ತಮವಾದಂತಹ ಜೀವನದಲ್ಲಿ ಮುನ್ನಡೆಗಳಾಗುವಂತಹ ಸಾಧ್ಯತೆಗಳು ಸಹಿತ ಇಲ್ಲಿ ಕಂಡು ಬರ್ತಾ ಇದೆ. ಮತ್ತೆ ವಿಜಯದ ಒಂದು ಚುಕ್ಕಾಣಿಯನ್ನ ಹಿಡಿಯುವಂತಹ ಎಲ್ಲಾ ಪ್ರಯತ್ನಗಳು ತಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆಗಳು ಸಿಗ್ತಾ ಇದೆ. ಮಹತ್ವವಾದಂತಹ ನಿರ್ಧಾರವನ್ನ ತಾವು ತೆಗೆದುಕೊಳ್ಳುವಂತಹ ಮಾಸ ಇದಾಗಿರುತ್ತೆ. ಮತ್ತೆ ಸಾಧನೆಯ ಬೆನ್ನನ್ನ ಹತ್ತುವಂತಹ ಮಾಸ ತಮಗೆ ಇದಾಗಿರುತ್ತೆ. ಮತ್ತೆ ಸಲಹೆಗಾರರ ಒಂದು ವಿಚಾರಗಳನ್ನ ತಾವು ತೆಗೆದುಕೊಳ್ಳಿ, ಸಲಹೆಗಳನ್ನ ತೆಗೆದುಕೊಳ್ಳಿ, ಉತ್ತಮವಾದಂತಹ ಫಲಾನುಫಲ ನಿಮ್ದಾಗಿರುತ್ತೆ. ಒಂದು ನಿರ್ಧಾರಗಳು ತಮ್ಮದು ಭಾವನಾತ್ಮಕವಾದಂತಹ ವಿಚಾರಗಳಿಗೆ ಸ್ವಲ್ಪ ಗೊಂದಲಮಯವಾದಂತಹ ಒಂದು ಬೆಳವಣಿಗೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ. ಜಾಗೃತಿಯಾಗಿರಿ. ಮತ್ತೆ ಸ್ವಂತ ಮನೆಯಲ್ಲಿ ತಮ್ಮ ಒಂದು ವಾಸದಲ್ಲಿ ಸ್ವಲ್ಪ ಅಕ್ಕಪಕ್ಕದ ಜನರ ಕೆಟ್ಟ ಜನದೃಷ್ಟಿ ದೋಷಗಳು ತಗುಲುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ತಮ್ಮ ಒಂದು ಆರ್ಥಿಕ ಸ್ಥಿತಿಯ ಬದಲಾವಣೆಯಲ್ಲಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಅದೃಷ್ಟ ಸಂಖ್ಯೆಯಾಗಿ ತಾವು 4 ಆಯ್ಕೆ ಮಾಡ್ಕೊಂಡು, ಅದೃಷ್ಟ ಬಣ್ಣವನ್ನಾಗಿ ತಾವು ಶ್ವೇತ ಬಣ್ಣವನ್ನ ತಾವು ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ. ಮತ್ತೆ ಆರ್ಥಿಕತೆಯ ಬದಲಾವಣೆಗಾಗಿ ತಾವು ಸ್ವಲ್ಪ ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡುವಂಥದ್ದು, ಮಹಾಲಕ್ಷ್ಮಿಗೆ ತುಪ್ಪದ ಆರತಿ, ಬೆಲ್ಲದ ಆರತಿಯನ್ನು ತಾವು ಹಚ್ಚುವಂಥದ್ದು, ಮತ್ತೆ ವಿಶೇಷವಾಗಿ ಲಿಂಬೆಹಣ್ಣಿನ ಆರತಿಯನ್ನು ತಾವು ಹಚ್ಚುವಂಥದ್ದು ತುಂಬಾನೇ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನು ತಾವು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಾವು ಇಲ್ಲಿ ಗಳಿಸಬಹುದು ಅಂತ ಹೇಳ್ತಾ, ನನ್ನ ಆರಾಧ್ಯ ದೇವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಸಂಪತ್ತು ಮತ್ತು ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಆರೋಗ್ಯವನ್ನು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.